ಸಮುದ್ರದ ತಾಯಿ ಇದ್ದಂಗಿದೆ. ಅದಕ್ಕೆ ಶಾಂತಿ ಸಮಾಧಾನದಿಂದ ಹೋದ್ರೆ ತಾಳಿದವ ಬಾಳಿದಾನ. ಅದಕ್ಕೆ ವಿಶ್ವಾವಸು ನಾಮ ಸಂವತ್ಸರ ನಾಡು ನಾಡಿಗೆ ಮಳೆ ಆದೀತು, ಬೆಳೆ ಆದೀತು. ಜಗತ್ತಿನ ಜನರಿಗೆ, ಲೋಕದ ಜನರಿಗೆ ಒಳ್ಳೆಯದಾಕತಿ. ದೇಶಕ್ಕೆ ಸುಖ ಸಿಕ್ಕೈತಿ. ಅದೇ ಆ ಸಂವತ್ಸರದೊಳಗನೆ ಮಳೆ ಬೆಳೆ ಮಧ್ಯಮ ಆದೈತಿ. ಮಹಾವಾಯು ಬೀಸೈತಿ. ವಾಯು ಬೇರೆ, ಮಹಾವಾಯು ಅಂತಂದ್ರೆ ಅಗಾಧವಾದ ವಾಯುದೇವ ಮುನಿಸ್ಕೊಂಡಾಗ ಮಹಾವಾಯು ಬೀಸೈತಿ. ಆ ಚಂದ್ರಗಿರಿ ದೇವಿ ಕುಪಿತಳಾದಾಗ, ಧರ್ಮ ಅಧರ್ಮ ಆದಾಗ, ಕುಪಿತಳಾದಾಗ, ಸಿಟ್ಟಾದಾಗ ಮಹಾವಾಯು ಬೀಸೈತಿ. ಜಗತ್ತಿಗೆ ಮಹಾ ಅರಿಷ್ಟ ಐತಿ. ಭಾದ್ರಪದ ಮಾಸದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ. ಧಾನ್ಯಗಳು, ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದೆ ಮಾಘ ಪುಷ್ಯ ಮಾಘ ಫಾಲ್ಗುಣದೊಳಗೆ ಮಂದಾದೈತಿ, ಧಾರಣಿ ಮಂದಾದೈತಿ. ಮತ್ತು ದನ ಕರುಗಳು ಹಿಡ್ಕೊಂಡ 4 ಪಾದದ ಪಶುಗಳು ಏನದಾವಲ್ಲ ಲಯ ಆದೈತಿ. ಈ ಸಲ ಹೈನುಗಾರಿಕೆ ಹೆಚ್ಚಾದೈತಿ. ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು. ಮೊದಲ ಅದಕ್ಕೆ ವಾಸ ಬಬಲಾದಿ ಬಿಲ ಡೊಂಕ ಹೊಳೆಯಲ್ಲಿ ಬೇರೆ ಬೇಲಂದವ್ರು ಹಲ್ಲ ಮುರಿದಾಳ ಕಾಯಿ. ಅದಕ್ಕೆ ನೀ ಅಂತಂದ್ರೆ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು. ಅದಕ್ಕೆ ಅಪ್ಪವರು ಸದಾಶಿವಪ್ಪನವ್ರು ಅಪ್ಪವ್ರು ಎಲ್ಲೆಲ್ಲೇ ಪಾದವನ್ನು ಇಟ್ಟಾರಲ್ಲ, ಎಲ್ಲೆಲ್ಲಿ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ. ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರಗಳು ಅಡಿಗೆ ಅವತ್ತು ಹೇಳ್ತಾರೆ. ಅವ್ರ 10 ನಿಮಿಷ ಇರಲಿ, 1 ದಿವಸ ಇರಲಿ, ಅವ್ರು ಎಲ್ಲೇ ಪಾದ ಇಟ್ಟಾರಲ್ಲ ಆ ಸ್ಥಾನ, ಆ ದೇಶ, ಆ ಗ್ರಾಮ ಪವಿತ್ರ ಆಗೈತೆ. ಇವೆಲ್ಲ ಭೂಮಿ ಏನು ಇವು ಗ್ರಾಮಗಳು, ಈ ಸುತ್ತಮುತ್ತಲ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಅವ್ರು ಹೆಜ್ಜಿಟ್ಟಂಥ ಜಾಗಗಳು ಇವೆಲ್ಲ. ಅಂತ್ಯಂತ ಮಹತ್ವರಲ್ಲ. 3 ಲೋಕದ ಗಂಡ, 3 ಲೋಕದ ಸ್ವಾಮಿ, ಶ್ರೇಷ್ಠವಾದಂಥ ಬಬಲಾದಿ ಅವ್ರು ಎಲ್ಲೆಲ್ಲಿ ಪಾದ ಇಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ. ಆ ಪರಂಪರೆ ಎಲ್ಲಿ ಪಾದ್ರ ಬಬಲಾದಿ ದೂರ ಆತಂದ್ರೆ ನಾ ಇಲ್ಲಿ ಅದನ್ನ ತಿಳ್ಕೋರು ಮಕ್ಕಳ್ರ ಅಂತ ಹೇಳಿ ಅಪ್ಪಣೆ ಕೊಟ್ಟಾರಪ್ಪ ಅವರು. ಅದಕ್ಕೆ ಅವ್ರು ಇಟ್ಟಂಥ ಪಾದದ ಆ ಮಣ್ಣು ಸಹ ಪವಿತ್ರವಾದತ್ತ. ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗೆ. ಅದಕ್ಕೆ ಮಾನವ ಜನ್ಮ ಭಾಳ ಅಪರೂಪ ಐತಿ. ಇದನ್ನು ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ 400 ವರ್ಷದಿಂದ ಬರೆದಿಟ್ಟಂಥ ವಾಕ್ಯಗಳು, ಚಿಕ್ಕಪ್ಪಯ್ಯನವರು ಅಪ್ಪವರು ಏನು ಬರೆದಿಟ್ಟಂಥ ವಾಕ್ಯ ಇವತ್ತ ನೇಮಾದಿಗಳ ಪ್ರಕಾರ ಅಪ್ಪವರು ಏನು ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸದಾಶಿವ ಆ ಪರಂಪರೆ ಮುಖಾಂತರ ಅಪ್ಪವ್ರೇನು ಅಪ್ಪಣೆ ಕೂಡ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದೈತಿ. ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂಥವು ಬರ್ತಾವಂತಂದ್ರೆ ಇವತ್ತಿನ ದಿವಸ ಒಳ್ಳೇದ, ಮುಂದಿನ ದಿನಮಾನ ಸುಮಾರು ಬರ್ತಾವೆ, ಒಳ್ಳೇದಂಕರ ಬರುವುದಿಲ್ಲ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು, ಅಂದ್ರೆ ಸುಖ ಸಿಗುತ್ತೆ. ಅದಕ್ಕೆ ಹೆಜ್ಜೆ ಗುರುನಾಥನ ಪಾದ, ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರ. ಅದಕ್ಕೆ ಏನೈತಲ್ಲ ಲೋಕದ ಜನರಿಗೆ ಸುಖ ಆದೈತಿ, ಒಳ್ಳೇದಾದೈತಿ. ದೇಶಕ್ಕೆ ಸುಖ ಆದೈತಿ. ಮಳೆ ಬೆಳೆ ಅದೇ ಆ ಸಂವತ್ಸರ ಮಳೆ ಬೆಳೆ ಮಧ್ಯಮ ಆಕತಿ. ಮತ್ತು ಆಳುವಂಥ ಪ್ರಭುಗಳಿಗೆ ಮಸನವಾದೈತಿ. ಅದಕ್ಕೆ ಧರ್ಮದಿಂದ ಹೋದ್ರೆ ಅಪ್ಪನಿದ್ರೆ ಅಪ್ಪಿಕೊಂಡು ಜಗವೆಲ್ಲ ಶಪ್ಪಿಸಮವು. ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರೆ ಸುಖ ಸಿಗತತಿ. ಅದಕ್ಕೆ ಗಟ್ಟಿ ಬೀಜವ 1000 ಗಾವದ ದೂರ ಐತಂದ್ರು ಗಟ್ಟಿ ಬೀಜ ಹೊತ್ತಾ ಅಷ್ಟು ದೂರ ಕೈ ಹಾಕಿದ್ರು ಗಟ್ಟಿ ಬೀಜ ಹೊತ್ತಾ ಮುಟ್ಟೆ ಕಾಯ್ತಾನೆ, ಎಳ್ಳು ಹಾಕ್ತಾರೆ. ಅದಕ್ಕೆ ಗಟ್ಟಿ ಬೀಜ ಆಗ್ಬೇಕಾದ್ರೆ ಧರ್ಮದಿಂದ ಹೋರಿ, ಧರ್ಮದಿಂದ ಜಗತ್ತಿ ಸುಖ ಸಿಗ್ತದೆ. ಅದಕ್ಕೆ ಶಾಂತಿ ಸಮಾಧಾನ, ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಅದಕ್ಕೆ ಕಡಿನ ತುದಿದ್ದ ಅಷ್ಟು ನಿಂತತ್ತ ಅಷ್ಟ. ನಿಮ್ಗೆ ನೀಗಿದಷ್ಟ ಸಹಾಯ ಮಾಡಿರಿ, ಸಹಕಾರ ಮಾಡಿರಿ. ನೀಗಲಾರ್ದವ್ರಿಗೆ ಒಳ್ಳೆಯದನ್ನು ಮಾಡಿರಿ. ಅದಕ್ಕೆ ಕರ್ಮದ ಬಣವಿಗೆ ಧರ್ಮದ ಕಡ್ಡಿ ತೊಗೊಂಬರ್ತಾನೆ. ಕರ್ಮದ ಬಣವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಡ್ಡಿ ತೊಗೊಂಬರ್ತಾನೆ. ಎಚ್ಚರದಾಗಿ ಇರತ್ತ ಹೇಳ್ತಾರೆ ಅಪ್ಪವ್ರು. ಅದಕ್ಕೆ ಭಾಳ ಮಾನವ ಜನ್ಮ ಭಾಳ ಅಪರೂಪ ಐತಿ. ಇದನ್ನು ಅಪ್ಪವ್ರು ಬರೆದಿಟ್ಟಂಥ ಮಾನವ ಕುಲಕ್ಕೆ ಜಗತ್ತಿಗೆ ದೊಡ್ಡ ಕೊಡುಗೆ ಕೊಟ್ಟು ಹೋಗ್ಯಾರ. ಅದಕ್ಕೆ ಎಂದ ಬರ್ತಾನಂದ್ರೆ ದಂಡ ನಾಯಕ ಚೆನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ. ಅದಕ್ಕೆ ಹಸುರು ನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ 21 ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನಗನ್ನ ಆಗ್ತದ. ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನೂ ಮುಂದೆ ಐತದ. ಅದಕ್ಕೆ ಈ ವರ್ಷ 7ನೇ ಮಳಿ 8ನೇ ಬೆಳೆ
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.